ಬೆಂಗಳೂರು ನೆಲಮಂಗಲದಿಂದ ಸಿಲಿಂಡರ್ಗಳ ಮಾರಾಟ. ಕೊರಟಗೆರೆ ಪೊಲೀಸರ ಅತಿ ದೊಡ್ಡ ಮಿಂಚಿನ ಕಾರ್ಯಾಚರಣೆ ಎಂದರೆ ತಪ್ಪಾಗಲಾರದು. ಕೋಳಿಯ ಶೆಡ್ನಲ್ಲಿ ಅಕ್ರಮವಾಗಿ ನಡೆಯುತ್ತಿದ್ದ ಅಡುಗೆ ಅನಿಲ ಸಿಲಿಂಡರ್ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆಯ ಮೇಲೆ ಕೊರಟಗೆರೆ ಪಿಎಸ್ಐ ಕಣ್ಬಿದ್ದಿದೆ. ಕೊಡೊಮೆಸ್ಟೇಟ್ ಸಿಲಿಂಡರ್ನಿಂದ ಕಮರ್ಷಿಯಲ್ ಗೆ ರೀಫಿಲ್ಲಿಂಗ್ಗೆ ಅಡ್ಡೆ ಇದಾಗಿದ್ದು, ಕೋಳಿಯ ಶೆಡ್ನಲ್ಲಿ 62 ಕಮರ್ಷಿಯಲ್ ಸಿಲಿಂಡರ್ ಮತ್ತು ಬಡವರಿಗೆ ನೀಡುವ 75 ಸಿಲಿಂಡರ್ಗಳ ಜೊತೆ ಓರ್ವ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ. ಇದರ ಜೊತೆಯಲ್ಲಿ ಎಲೆಕ್ಟ್ರಾನಿಕ್ ಸ್ಕೇಲ್, ಫಿಲ್ಲಿಂಗ್ ಐಟಮ್, ಫಿಲ್ಲಿಂಗ್ ಮೋಟಾರ್, ಟಾಟಾ ಇಂಟ್ರಾ ವಾಹನಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ಕೊರಟಗೆರೆ ಸಿಪಿಐ ಅನಿಲ್ ಮತ್ತು ಪಿಎಸ್ಐ ಚೇತನ್ ಕುಮಾರರಿಂದ ದಾಳಿ ಮಾಡಲಾಗಿದೆ. ಬೆಂಗಳೂರು ಮೂಲದ ರಘು ಆತನ ತಂಡದಿಂದ ರೀಫಿಲ್ಲಿಂಗ್ ಅಕ್ರಮ ಸಿಲಿಂಡರ್ ಮಾರಾಟದಂತೆ ಘಟನಾ ಸ್ಥಳಕ್ಕೆ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್, ಕೊರಟಗೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್, ಸಬ್ ಇನ್ಸ್ಪೆಕ್ಟರ್ ಚೇತನ್, ಎಎಸ್ಐ ಗಂಗಾಧರ್, ಸಿಬ್ಬಂದಿಗಳಾದ ಮೋಹನ್, ದೊಡ್ಡಲಿಂಗಯ್ಯ, ದಯಾನಂದ, ರಾಮಚಂದ್ರ, ನವೀನ್, ಸಿದ್ದರಾಮ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದವರು. ಬಂಧಿತ ಆರೋಪಿಯಿಂದ 138 ಸಿಲಿಂಡರ್, 1 ಟಾಟಾ ಎಸ್ ವಾಹನ, 1 ಕಾರು ಹಾಗೂ 1 ದ್ವಿಚಕ್ರ ವಾಹನ ವಶಕ್ಕೆ ಪಡೆದು ಕೊರಟಗೆರೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಬುಕ್ಕಾಪಟ್ಟಣ ಗ್ರಾಮದ ಫಾತಿಮಾ ಬಿ ಸೈಯದ್, ಜಮೀಲ್ ಬಾಷಾ ಎನ್ನುವರ ಜಮೀನಿನಲ್ಲಿ ನಿರ್ಮಾಣವಾಗಿರುವ ಕೋಳಿ ಶೆಡ್ನಲ್ಲಿ ರಾಜಾರೋಷವಾಗಿ ಸಿಲಿಂಡರ್ಗಳ ರೀಫಿಲ್ಲಿಂಗ್ ಮಾಡುತ್ತಿದ್ದ ಕನಿಮರನ್ನ ಪೊಲೀಸರು ಬಂಧಿಸಿದ್ದಾರೆ. ಮೋಟರ್ ಇದೆ ಸರ್, ಮೋಟರ್ ಅದ್ರ ಮೇಲೆ ದಬಾಕ್ತಾರೆ. ಫಾಸ್ಟ್ ಬೇಕು ಅಂದ್ರೆ ಮೋಟರ್ ಸರ್. ಇದೆಷ್ಟು ಕೆಜಿ ಇದೆ ಕಮರ್ಷಿಯಲ್? 14.19 kgs ಬರುತ್ತೆ. 19 kg. ಬಟ್ ಫುಲ್ ಮಾಡ್ತಾರೆ. ಫುಲ್ ಮಾಡ್ತೀರಾ ಅಥವಾ ಅರ್ಧಕ್ಕೆ? ಅಷ್ಟೇ. ಯಾರಿಗೆ ಕೊಡ್ತೀರಿದ್ದ ಕಮರ್ಷಿಯಲ್? ಡೆಲಿವರಿ ಕೊಡ್ತೀವಿ, ಎಲ್ಲಿ ಕೊಡ್ತೀವಿ ಹೇಳಲ್ಲ ಯಾಕೆ? ಎಂಕ್ವೈರಿ ಮಾಡೋದು ಬರೀ